ಧ್ರುವಣ್ಣ ಅವ್ರ ಅಭಿಮಾನಿಗಳು ಬರೀ ಬ್ಯಾನರ್ ಕಟ್ಟೋದಾಗಿರಲಿ, ಟ್ಯಾಟೋ ಹಾಕ್ಸ್ಕೊಳ್ಳೋದಾಗಿರಲಿ, ವಾಲ್ ಪೋಸ್ಟರ್ಗಳು ಇಟ್ಕೊಳ್ಳೋದಾಗಿರಲಿ, ಇದನ್ನು ಹೊರತುಪಡಿಸಿ ಧ್ರುವಣ್ಣ ಅವ್ರ ಅಭಿಮಾನಿಗಳು ಎಲ್ಲಿ ಕಾಣಿಸ್ಕೊತಾರೆ ಅಂದರೆ ಭಾಷೆ ವಿಚಾರ, ನದಿ ವಿಚಾರ ಆಗಿರಲಿ, ಕನ್ನಡದ ಅಸ್ಮಿತೆ ವಿಚಾರ ಆಗಿರಲಿ, ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆದಾಗಿರಲಿ, ಅದಾದಮೇಲೆ ಸಮಾಜದ ಕಳಕಳಿಯನ್ನು ಇಟ್ಕೊಂಡು ಧ್ರುವಣ್ಣ ಅವರ ಅಭಿಮಾನಿಗಳು ಕೆಲಸ ಮಾಡ್ತಾ ಇರೋದು. ಅದನ್ನು ನಾನು ಮಾಡ್ತಾ ಇರೋದು. ಇಡೀ ಭಾರತ ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಕಲಾವಿದನ ಸಿನಿಮಾ ಬಿಡುಗಡೆಗೆ 10 ಆಟೋಗಳನ್ನು ಉಚಿತವಾಗಿ ಕೊಟ್ಟಿರೋದು ಇದು ಧ್ರುವಣ್ಣ ಅವರ ಅಭಿಮಾನಿಗಳ ಒಂದು ಗರಿಮೆ ಅಂತಲೇ ಹೇಳ್ಬೋದು. ಒಂದಷ್ಟು ಜನ ನೆಗೆಟಿವ್ ಮೀಮ್ಸ್ ಮಾಡೋದು, ಟ್ರೋಲ್ ಮಾಡೋದು, ತಂದೆ ತಾಯಿಗೆ ಇಟ್ಟು ಹಾಕ್ರೋ, ಫಸ್ಟು ಅಪ್ಪ ಅಮ್ಮನ ನೋಡ್ಕೊಳ್ರು ಅಂತ ನೆಗೆಟಿವ್ ಕಮೆಂಟ್ ಹಾಕುವಂಥ ಒಂದು ದಡ್ರಿಗೆ ನಾನು ಏನು ಹೇಳೋದು, ಇವತ್ತು ಅತ್ತಿಬೇಲೆ ಗೌರಿಶಂಕರ್ ಟ್ಯಾಕೀಸ್ ಹತ್ರ ಬಂದು ನೋಡ್ರೆ ಗೊತ್ತಾಗುತ್ತೆ. ಬರೀ ಅಪ್ಪ ಅಮ್ಮನಿಗೆಲ್ಲ ಇಡೀ ಅತ್ತಿಬೇಲೆ ಊರಿಗೆ ಹೋಬಳಿಗೆ ಊಟ ಹಾಕ್ತಾಯಿದ್ದೀವಿ ಅಂಥ ಮುಟ್ಟಾಳ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 500ಕ್ಕೂ 1000ಕ್ಕೂ ಹೆಚ್ಚು ಜನ ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ಕೊಟ್ಟಿದ್ದೀವಿ. ಧ್ರುವಣ್ಣವ್ರ ಪರವಾಗಿ 25 ಲಕ್ಷ ಏನು ಆಟೋ ಚಾಲಕರಿಗೆ ದೇಣಿಗೆಯನ್ನು ನೀಡಿದರು. ಅತ್ತಿಬೇಲೆ ಹೋಬಳಿಯಲ್ಲೂ ಸಹ ಆಟೋ ಚಾಲಕರಿಗೆ ಉಚಿತವಾಗಿ ಗ್ಯಾಸ್ ಹಾಕ್ಸುವಂಥ ಕೆಲಸ ಮಾಡಿದ್ದೀವಿ. ಈ ಜೀವ ಇರೋವರೆಗೂ, ಈ ದೇಹ ಇರೋವರೆಗೂ ಧ್ರುವಣ್ಣ ಹೆಸರಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರ್ತೀರಿ. ಯಾವತ್ತೂ ಅವರು ತಲೆ ಬಗ್ಸುವಂಥ ಕೆಲಸ ನಾವು ಮಾಡಲ್ಲ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಕೆಡಿ ಕನ್ನಡ ಚಲನಚಿತ್ರವು ಕರ್ನಾಟಕ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಇಂದು ಬಿಡುಗಡೆಗೊಂಡಿದ್ದು, ಇನ್ನು ಕೆಡಿ ಕನ್ನಡ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರಶಂಸೆ ದೊರೆಯುತ್ತಿದೆ. ಇನ್ನು ಕೆಡಿ ಚಿತ್ರದ ಕಥೆಗೆ ರಾಜ್ಯ ಜನತೆ ಫುಲ್ ಫಿದಾ ಆಗಿದ್ದಾರೆ. ಇನ್ನು ವಿಶೇಷವಾಗಿ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಕೆಡಿ ಕನ್ನಡ ಸಿನಿಮಾವು ಹೌಸ್ಫುಲ್ ಆಗಿತ್ತು. ಹಾಗೆಯೇ ವಿಶೇಷವಾಗಿ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗೌರಿಶಂಕರ್ ಚಿತ್ರಮಂದಿರದಲ್ಲಿಯೂ ಸಹ ಕೆಡಿ ಕನ್ನಡ ಸಿನಿಮಾವು ಹೌಸ್ಫುಲ್ ಆಗಿದ್ದ ದೃಶ್ಯಗಳು ಕಂಡುಬಂತು. ಇನ್ನು ವಿಶೇಷವಾಗಿ ಅತ್ತಿಬೆಲೆ ಗೌರಿಶಂಕರ್ ಚಿತ್ರಮಂದಿರದಲ್ಲಿ ಕೆಡಿ ಚಿತ್ರದ ವೀಕ್ಷಣೆಗೆ ಬಂದ ಸಾವಿರಾರು ಪ್ರೇಕ್ಷಕರಿಗೆ ಹಾಗೂ ಸಾರ್ವಜನಿಕರಿಗೆ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಮಹಾನ್ ಸಾಮ್ರಾಟ್ ರವರ ನೇತೃತ್ವದಲ್ಲಿ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಹಾಗೆಯೇ ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ ಅನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಇನ್ನು ವಿಶೇಷವಾಗಿ ಅರ್ಹ ಫಲಾನುಭವಿಗಳಿಗೆ 10 ಆಟೋಗಳನ್ನು ಉಚಿತವಾಗಿ ನೀಡಲಾಯಿತು. ಇನ್ನು ಭಾರತ ಚಿತ್ರರಂಗದ ಇತಿಹಾಸದಲ್ಲಿಯೇ ಒಬ್ಬ ಚಲನಚಿತ್ರ ನಟನ ಹೆಸರಿನಲ್ಲಿ 10 ಆಟೋಗಳನ್ನು ಉಚಿತವಾಗಿ ನೀಡಿದ್ದು ಇದೇ ಮೊದಲು ಆಗಿದೆ ಎನ್ನಲಾಗಿದೆ. ಹಾಗೆಯೇ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯ ಅಧ್ಯಕ್ಷರಾದ ಮಹಾನ್ ಸಾಮ್ರಾಟ್ ಮತ್ತು ಅವರ ತಂಡವು ಸಿಹಿ ಹಂಚಿ ನಂತರ ಪಟಾಕಿ ಸಿಡಿಸಿ ಹಾಗೂ ಬ್ಯಾನರ್ಗಳನ್ನು ಹಾಕಿ ಚಿತ್ರವು ಶತದಿನ ಪೂರೈಸಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವು, ಯುವ ನಾಯಕರಾದ ಕೆಪಿ ರಾಜಣ್ಣ, ಸರ್ಜಾಪುರ ಸದ್ದಾಂ, ಶ್ರೀನಿವಾಸ್, ನಾಗರಾಜ್ ಸೋನಿ, ಚೇರ್ಮನ್ ಗಣೇಶ್, ಮಂಚನಹಳ್ಳಿ ಸುಬ್ರಹ್ಮಣಿ, ಆರೋಹಳ್ಳಿ ದೇವೇಗೌಡರು, ನಾರಾಯಣಸ್ವಾಮಿ, ಟಿವಿ ಬಾಬು, ಬಿಎಂ ರಾಮಚಂದ್ರ, ಮಾಜಿ ಕುಮಾರ್, ಎಸ್ಎಂಆರ್ ಮಂಜುನಾಥ್ ರೆಡ್ಡಿ, ಮಂಜುನಾಥ್, ಸಂಜಯ್, ಎಸ್ಎಲ್ವಿ ಮುರಳಿ ಮೋಹನ್ ರೆಡ್ಡಿ, ಸರ್ಕಲ್ ವೆಂಕಿ, ಸಂತೋಷ್ ರೆಡ್ಡಿ, ಧನುಂಜಯ ರೆಡ್ಡಿ, ವೆಂಕಟೇಶ್, ಇನ್ಸೂರೆನ್ಸ್ ಮುರಳಿ, ತಿಮ್ಮಾರೆಡ್ಡಿ, ಎಎಸ್ಆರ್ ರವಿ, ಎವಿಎಂ ಮಂಜುನಾಥ್, ಹಾರೋಹಳ್ಳಿ ವೇಣು, ವಿವೇಕ್, ಬಾಳಗಾರನಹಳ್ಳಿ ರಾಮು, ಸರ್ಜಾಪುರ ಪೃಥ್ವಿ, ಬಿದ್ರಗುಪ್ಪೆ ಅಶೋಕ್, ಸುನೀಲ್ ಮತ್ತು ಕಾಮಿಡಿ ಕಿಲಾಡಿಯ ಖ್ಯಾತಿಯ ಜಗ್ಗಪ್ಪ, ಹುಲಿ ಕಾರ್ತಿಕ್, ನೃತ್ಯ ಸಂಯೋಜಕ ಮೋಹನ್, ಕಳನಟ ಎಸ್ ಶೆಟ್ಟಿ ಮತ್ತು ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು, ಧ್ರುವ ಸರ್ಜಾ ಅಭಿಮಾನಿಗಳು ಭಾಗವಹಿಸಿದ್ರು.
పొద్దున్న సిక్కిండు నాగేశ్వర ಧ್ರುವಣ್ಣ ಅವರ ಅಭಿಮಾನಿಗಳಿಗೆ ಎಲ್ರಿಗೂ ಒಂದು ಹಬ್ಬದ ವಾತಾವರಣ. ಸತತ 2 ವರ್ಷಗಳಿಂದ ಕಾದಿದ್ವಿ ಈ ದಿವಸಕ್ಕೋಸ್ಕರ. ನಾವು ಹೆಂಗೆ ವರ್ಷದಲ್ಲಿ ದಸರಾ ದೀಪಾವಳಿ ಇಲ್ಲ ದಸರಾ ದೀಪಾವಳಿ ಹೆಂಗೆ ನಮಗೆ ನಮ್ಮ ದೊಡ್ಡ ಹಬ್ಬ ಏನೋ ಅದೇ ಥರ ಧ್ರುವಣ್ಣನ ಸಿನಿಮಾ ಆಗಲಿ ಅವ್ರ ಹುಡ್ದಬ್ಬ ನಮಗೆ ತುಂಬ ದೊಡ್ಡ ಹಬ್ಬ. ಕೇಳಿ ಅನ್ನೋ ಒಂದು ಸಿನಿಮಾ ಇವತ್ತು ಇಡೀ ವಿಶ್ವದಾದ್ಯಂತ ಬಿಡುಗಡೆ ಆಗಿದೆ. ಅತಿ ಬೆಲೆಯ ಗೌರಿಶಂಕರ್ ಟಾಕೀಸಲ್ಲಿ ಇವತ್ತು ಹೌಸ್ಫುಲ್ ಆಗಿದೆ. ಅದಕ್ಕೆ ಸಾಕ್ಷಿ ಇವತ್ತು ನಮ್ಮ ಕಲಾವಿದರು, ನಮ್ಮ ಶೆಟ್ಟಿ ಸರ್ ಆಗಿರ್ಬೋದು, ಮೋಹನ್ ಮಾಸ್ಟರ್ ಆಗಿರ್ಬೋದು, ಕಾರ್ತಿಕ್ ಸರ್ ಆಗಿರ್ಬೋದು, ನಮ್ಮ ಜಗಪ್ಪ ಸರ್ ಆಗಿರ್ಬೋದು. ಭಾಳ ಅಂದರೆ ಭಾಳ ತುಂಬ ಖುಷಿ ಆಯಿತು ಸರ್ ನೀವು ಬಂದಿದ್ದಕ್ಕೆ.
ಚಾಲಕರಿಗೆ ಫ್ರೀಯಾಗಿ ಆಟೋಗಳನ್ನು ಕೊಟ್ಟು ತುಂಬ ಬಡವರಿಗೆ ಊಟದ ಕಿಟ್ಗಳನ್ನು ದಾನ ಮಾಡಿ ಇತಿಹಾಸದಲ್ಲೇ ಐತಿಬಲ್ಲಿಯಲ್ಲಿ ಯಾರೂ ಮಾಡಿದಂಥ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಆ ಬಂಡಿ ಮಹಾಕಾಳಿಯಮ್ಮ ಅವನಿಗೆ ಪಡಲಮ್ಮನವರು ಅವನಿಗೆ ನೂರಾರು ಕೆಲಸಗಳನ್ನು ಮಾಡೋಂಥ ಶಕ್ತಿ ಕೊಡಲಿ ಅಂತ ನಾವು ನನ್ನ ಸ್ನೇಹಿತರು, ನಮ್ಮ ತಾಲೂಕಿನ ಎಲ್ಲ ಗಣ್ಯರು, ನನ್ನ ಈ ತಾಲೂಕಿನ ಎಲ್ಲ ಜನತೆ ಆಶೀರ್ವಾದ ಅವರಿಗೆ ಇರಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಅವರಿಗೆ ಶುಭ ಕೋರ್ತಾ ಇದ್ದೀನಿ. ನಾಯಕ ನಟರಾದಂಥ ಧ್ರುವ ಸರ್ಜಾ ಅವರ KD ಸಿನಿಮಾ ಏನು ಇವತ್ತು ತೆರೆ ಕಾಣ್ತಾ ಇದೆ. ಅದು ಅದ್ಧೂರಿಯಾಗಿ ನಮ್ಮ ಅತ್ತಿಬೆಲೆಯಲ್ಲಿ ಧ್ರುವ ಸರ್ಜಾ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ನಮ್ಮ ಯುವ ಪ್ರತಿಭೆ ಮಹಾನ್ರವರು ಏನು ಒಂದು ಅದ್ಧೂರಿಯಾಗಿ ತೆರೆ ಕಾಣುವಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದು ಏನು ಅಂತೇಳಿದ್ರೆ ಅವರಿಗೆ ರಕ್ತದಲ್ಲೇ ಬಂದಿದೆ. ಏನು ಅಂತೇಳಿದ್ರೆ ಅವ್ರ ತಂದೆಯವರು, ನಮ್ಮ ಸ್ನೇಹಿತರು, ಏನು ಈ ರಾಜ್ಯಕ್ಕೆ, ಈ ನಾಡು ನುಡಿ ಜಲ ರಕ್ಷಣೆಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರುವಂಥ ನಮ್ಮ ದೇವಣ್ಣವರು, ಅವರ ಸುಪುತ್ರರಾದ ಮಹಾನ್ ಅವರು ಏನು ಈ ಅದ್ದೂರಿ ಕಾರ್ಯಕ್ರಮನ ಏನು ಭಾರತ ಚಿತ್ರರಂಗದ ಇತಿಹಾಸದಲ್ಲೇ ಏನು ಒಂದಷ್ಟು ಬಡವರ ಜೀವನ ಕಟ್ಕೊಳ್ಳೋವಂಥ ಒಂದು ವ್ಯವಸ್ಥೆ, ಏನು ಉಚಿತವಾಗಿ ಆಟೋ ಕೊಡೋವಂಥ ಕಾರ್ಯಕ್ರಮ ಇದುವರೆಗೂ ಯಾರೂ ಚಿತ್ರರಂಗದ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ. ಅಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ಭಗವಂತ ಮುಂದಿನ ದಿನ ಇನ್ನೂ ಶಕ್ತಿಯನ್ನು ಕೊಡಲಿ. ಅವ್ರ ಬೆನ್ನೆಲುಬಾಗಿ ನಾವೆಲ್ಲ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಶುಭ ನರಿಸ್ತೀವಿ. ಅದೇ ರೀತಿ ಈ ಸಿನಿಮಾ ಇಡೀ ರಾಜ್ಯಾದ್ಯಂತ ಶತದಿನೋತ್ಸವ ಆಚರಿಸಲಿ ಅಂತೇಳಿ ನಾವು ಶುಭವನ್ನು ಕೋರ್ತಾ ಇದ್ದೀವಿ. ಗಡಿ ಭಾಗದಲ್ಲಿ ನನ್ನ ಕುಟುಂಬದ ಸದಸ್ಯ ರಾಜ್ಯಾಧ್ಯಕ್ಷರು, ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಇವತ್ತು KD ಸಿನಿಮಾಗೆ ನಿನ್ನೆ ಸುಮಾರು ಬಡ ಕುಟುಂಬಗಳಿಗೆ 10 ಆಟ ವಿತರಣೆ ಮಾಡಿದ್ದಾರೆ. ಮತ್ತು ಪೌರ ಕಾರ್ಮಿಕರಿಗೆ ಫುಡ್ ಕಿಟ್ಟನ್ನು ವಿತರಣೆ ಮಾಡಿದ್ದಾರೆ. ಮೊನ್ನೆ ಗ್ಯಾಸ್ ಸಮಸ್ಯೆ ಆದಾಗ ಸುಮಾರು 500ರಿಂದ 1000 ಆಟೋಗಳಿಗೆ ಗ್ಯಾಸ್ ಸಹ ವಿತರಣೆ ಮಾಡಿದ್ದಾರೆ. ಪ್ರತಿ ತಿಂಗಳು ಬಡವರಿಗೆ ಏನೋ ಒಂದು ಕಾರ್ಯಕ್ರಮ ಧ್ರುವಣ್ಣರ ಹೆಸರಲ್ಲಿ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಇವತ್ತು ಚಿತ್ರ ಅತ್ತಿಬೆಲೆ ಗೌರಿಶಂಕರ್ ಥಿಯೇಟ್ರಲ್ಲಿ ಬಿಡುಗಡೆ ಆಗಿದೆ. ಹಾಗಾಗಿ ಈ ಚಿತ್ರ ಶತದಿನೋತ್ಸವ ಆಚರಣೆ ಮಾಡಬೇಕು, 25 ವಾರಗಳು ಓಡಬೇಕು. ಇನ್ನೂ ವರ್ಷಕ್ಕೆ 2 ಚಿತ್ರಗಳು 3 ಚಿತ್ರಗಳು ಧ್ರುವಣ್ಣರದ್ದು ಬರಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಅನೇಕ ಜನ ನಾಯಕರು, ನನ್ನ ಗುರುಗಳು ಮಂಜುನಾಥ್ ದೇವರಾಗಿರ್ಬೋದು, ಅಣ್ಣ KP ಅಣ್ಣವರಾಗಿರ್ಬೋದು, ರಾಮಚಂದ್ರಣ್ಣವರಾಗಿರ್ಬೋದು, ಇನ್ನೂ ಅನೇಕ ಜನ ನಾಯಕರು, ಮಧುರಣ್ಣವರು, ಸದಾಮಣ್ಣವರು, ಅನೇಕ ಜನ ನಾಯಕರುಗಳು ಬರ್ತಾ ಇದ್ದಾರೆ. ಹಾಗಾಗಿ ನನ್ನ ಕುಟುಂಬದ ಒಬ್ಬ ಸದಸ್ಯ ಇನ್ನೂ ಈ ರಾಜ್ಯ ಮಟ್ಟದಲ್ಲಿ ಬೆಳಿಬೇಕು, ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ಬಡವರಿಗೆ ಅನೇಕ ಕೆಲಸಗಳು ಮಾಡಬೇಕು. ಮತ್ತು ನಮ್ಮ ಪಕ್ಷದ ಭಾರತೀಯ ಜನತಾ ಪಾರ್ಟಿಯಲ್ಲಿ 70 ತಾಲೂಕಲ್ಲಿ ಒಂದು ಉನ್ನತ ಸ್ಥಾನವನ್ನು ತೆಗೆದುಕೊಳ್ತಾ ಇದ್ದಾನೆ. ಹಾಗಾಗಿ ಇನ್ನೂ ನಮ್ಮ ಇದರಲ್ಲೂ ಬೆಳಿಬೇಕು ಮತ್ತು ಧ್ರುವಣ್ಣ ಸಂಘದಲ್ಲೂ ಬೆಳಿಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ತಾಯಿ ಪಟಲಮ್ಮನ ಆಶೀರ್ವಾದ ಧ್ರುವಣ್ಣ ಮೇಲೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮಹಾನವ್ರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಜೈ ಧ್ರುವಣ್ಣ. ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರವರ KD ಸಿನಿಮಾ ಅದ್ಧೂರಿಯಾಗಿ ದೇಶಾದ್ಯಂತ ಬಿಡುಗಡೆ ಆಗಿದೆ. ಇವತ್ತು ನಾನು ಮೊದಲೇ ಆಟ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿತ್ತು. ನಾನು ಟಿ ವಿನಲ್ಲಿ ನೋಡಿದೆ, ಆ ರಿವ್ಯೂಸೆಲ್ಲ ನೋಡಿದೆ. ಭಾಳ ಅದ್ಭುತವಾಗಿ ಬಂದಿದೆ ಅಂಥೇಳಿ ಆ ರಿವ್ಯೂಸನ್ನ ಕೇಳಿ ಖುಷಿಯಾಯಿತು. ಸಿನಿಮಾ ಸಕ್ಸಸ್ ಆಗಿದೆ. ರಿಲೀಸ್ ಆಗಿದ್ದ ಕಡೆ ಎಲ್ಲ ಕೂಡ ಮೊದಲೇ ಶೋಲ್ಡ್ ಔಟ್ ಆಗಿದೆ. ಈಗ ಅತ್ತಿಬೆಲೆ ಗೌರಿಶಂಕರ್ ಚಿತ್ರಮಂದಿರ ಕೂಡ ಶೋಲ್ಡ್ ಔಟ್ ಆಗಿದೆ. ಈಗ ತಾನೇ ಇಂಟರ್ವಲ್ ಬಿಟ್ಟಿದೆ. ಏನು ಚಿತ್ರಪ್ರೇಮಿಗಳು ಮತ್ತು ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಭಾಳ ಉತ್ಸಾಹದಿಂದ ಸಿನಿಮಾವನ್ನು ಬರಮಾಡ್ಕೊಂಡಿದ್ದಾರೆ.
ಖಂಡಿತ ಈ ಸಿನಿಮಾ ಯಶಸ್ವಿ ಆಗ್ತದೆ. ಮತ್ತೊಮ್ಮೆ ಧ್ರುವ ಸರ್ಜಾ ಅವರಿಗೆ ಈ ಸಿನಿಮಾ ಕೂಡ ಒಂದು ಮೈಲಿಗಲ್ಲು ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ. ಯಾಕಂದರೆ ಬೆಳಗ್ಗೆಯಿಂದನೇ ನಾನು ನೋಡ್ತಾ ಇದ್ದೀನಿ ಟಿ ವಿನಲ್ಲಿ ರಿವ್ಯೂಸ್ ಅಲ್ಲ, ಆ ರಿವ್ಯೂಸು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ಭಾಳ ಚೆನ್ನಾಗಿ ರಿವ್ಯೂಸ್ ಬಂದಿದೆ. ಆದ್ದರಿಂದ ಮತ್ತೊಮ್ಮೆ KD ಸಿನಿಮಾ ಯಶಸ್ವಿಯಾಗಿದೆ. ಈ ನಿಟ್ಟಿನಲ್ಲಿ ಅತ್ತಿಬೆಲೆ ಗೌರಿಶಂಕರ್ ಚಿತ್ರಮಂದಿರದ ಮುಂಭಾಗದಲ್ಲಿ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ವತಿಯಿಂದ ಮಹಾನ್ ಅವರ ನೇತೃತ್ವದಲ್ಲಿ 10 ಆಟೋಗಳ ಉಡುಗೊರೆಯಾಗಿ ಬಡ ಚಾಲಕರಿಗೆ, ಆಟೋ ಚಾಲಕರಿಗೆ ಕೊಡ್ತಕ್ಕಂಥದ್ದು ಮತ್ತು ಸಮವಸ್ತ್ರ ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು, ಸಾಮಾಜಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಥರದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಆಗಲಿ, ಧ್ರುವ ಸರ್ಜಾ ಅಭಿಮಾನಿಗಳಿಗೂ ಧ್ರುವ ಸರ್ಜಾ ಅವ್ರಿಗೂ ಒಳ್ಳೆಯದಾಗಲಿ. ಈ KD ಸಿನಿಮಾ ಇನ್ನೊಂದು ಯಶಸ್ಸು ಸಿಕ್ಕಿದೆ ಅಂತ ಹೇಳೋದಕ್ಕೆ ಖುಷಿ ಆಗ್ತದೆ. ಈ ದಿನ ವಿಶ್ವಾದ್ಯಂತ ಏಷ್ಯನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಸಿನಿಮಾ 4,000ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಈ ದಿನ ಬಿಡುಗಡೆಯಾಗಿದೆ. ಚಿತ್ರ ಬಿಡುಗಡೆಯಾಗಿ ಅತ್ತಿಬೆಲೆಯಲ್ಲೇನು ನಮ್ಮ ಸಹೋದರ ಮಹಾನ್ ಅವರು ಸುಮಾರು ಒಂದು 25 ಕುರಿಗಳನ್ನು ಪಟಲಮ್ಮ ತಾಯಿಗೆ ದೇವಿಗೆ ಅರ್ಪಿಸಿ ಅಂದಾನ ಇಟ್ಕೊಂಡಿದ್ದಾರೆ. ಹಾಗೆ ಅದೇ ರೀತಿ 10 ಇಡೀ ಭಾರತ ದೇಶದಲ್ಲಿ ಮೊದಲ ಬಾರಿ ಇರ್ಬೋದು 10 ಉಚಿತ ಆಟಗಳನ್ನು ಸಹ ಇವತ್ತು ನಮ್ಮ ಮಹಾನ್ ಮತ್ತು ಅವರ ಸ್ನೇಹಿತರ ತಂಡ ಕೊಡ್ತಾ ಇದ್ದಾರೆ. ಶ್ಲಾಘನೀಯ ಕಾರ್ಯಗಳು ಮತ್ತು ಅನುದಾನ ಅಂಥದ್ದು ತುಂಬ ಉತ್ತಮವಾದ ಕೆಲಸ, ಅನುದಾನ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಹಾಗೆ ಸಹೋದರ ಮಹಾನ್ ಅವರು ಯಾವುದೇ ಒಂದು ಸಾಮಾಜಿಕ ಚಟುವಟಿಕೆಗಳು ಇದೇ ರೀತಿ ಮುಂದುವರಿಸಲಿ, ಸಿನಿಮಾ ಚೆನ್ನಾಗಿ ಹಿಟ್ಟಾಗಲಿ ಅಂತ ನಾವು ಅತ್ತಿಬೆಲೆಯ ಎಲ್ಲ ನಮ್ಮ ಮಹಾನ್ ಮತ್ತು ಸ್ನೇಹಿತರಿಗೆ ನಾವು ಹಾರೈಸ್ತೀವಿ. ಧ್ರುವ ಸರ್ಜಾ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಕಥೆಗಳನ್ನು ತೆಗೆದು ಇನ್ನೂ ಹೆಚ್ಚಿನ ರೀತಿ ಎತ್ತರದಲ್ಲಿ ಬೆಳೀಲಿ, ಕನ್ನಡ ಚಿತ್ರಗಳು ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಲಿ, ಅದು ನಾವು ಈ ಮುಖದ ಹೇಳೋದಕ್ಕೆ ಬಯಸ್ತೀವಿ. ರಾಜ್ಯಾದ್ಯಂತ ಪ್ರಖ್ಯಾತಿ ಹೊಂದಲಿ, 100 ದಿನ ಓಡಲಿ. ನಮ್ಮ ಸ್ನೇಹಿತರು, ಸಹೋದರರು, ಮಹಾನ್ ಅವರು ಸುಮಾರು 2-3 ತಿಂಗಳಿಂದನೇ ಇದ್ರ ಪ್ರಿಪೇರ್ ಮಾಡಿಕೊಂಡು ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಬಡವರಿಗೆ ಆಟೋಗಳು ಕೊಟ್ಟಿದ್ದಾರೆ, ಅನ್ನದಾನ ಮಾಡ್ತಿದ್ದಾರೆ. ಆಕ್ಷನ್ ಪ್ರಿನ್ಸ್ ಯಾವ ರೀತಿ ಬೆಳೆದ್ರೋ ನಮ್ಮ ಸಹೋದರ ಮಹಾನು ಹಾಗೆ ಬೆಳೀಲಿ, ಅವ್ರ ದೇವ್ರು ಒಳ್ಳೇದು ಮಾಡಲಿ. ಜೈ ಕರ್ನಾಟಕ. ಮತ್ತು ಅತ್ತಿಬೆಲೆಯಲ್ಲಿ ಒಂದು ಹಬ್ಬದ ವಾತಾವರಣ, ನಾವು ಊಟದಾಗ್ಲಿಂದನೂ ಇಂಥ ವಾತಾವರಣಗಳು ತುಂಬ ಕಡಿಮೆ ನೋಡಿದ್ದು. ಆಗ ರಾಜ್ಕುಮಾರ್ ಅವ್ರ ಫಿಲಮ್ ಆಗಿರ್ಬೋದು, ವಿಷ್ಣುವರ್ಧನ್ ಅವ್ರ ಫಿಲಮ್ ಆಗಿರ್ಬೋದು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಫಿಲಮ್ ಆದವಾಗ ಈ ಥಿಯೇಟ್ರು ತುಳುಕ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಜನಗಳು ಥಿಯೇಟ್ರಿಗೆ ಬರೋದೇ ಬಿಟ್ಬಿಟ್ಟಿದ್ದಾರೆ. ಬಟ್ ಈಗ ಏನಾಗಿದೆ ಅಂದರೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳೇನಿದ್ದಾರೆ, ನಮ್ಮ ಧ್ರುವ ಸರ್ಜಾ ಅವರ ರಾಜ್ಯಾಧ್ಯಕ್ಷರಾದಂತಹ ಮಹಾನ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಡವರಿಗೆ ಒಂದು ಕುಟುಂಬ ಬದುಕೋದಕ್ಕೋಸ್ಕರ, ಪರ್ಮನೆಂಟಾಗಿ ಬದುಕೋದಕ್ಕೋಸ್ಕರ ಒಂದು ಆಟೋವನ್ನು ತೆಗೆದುಕೊಟ್ಟಿದ್ದಾರೆ. ಆ ಒಂದು ಆಟೋದಿಂದ ಅವ್ರ ಕುಟುಂಬ ತಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ತದೆ. ಆ ಥರ ಒಳ್ಳೆ ಕೆಲಸಗಳನ್ನ ಧ್ರುವ ಸರ್ಜಾ ಅಭಿಮಾನಿಗಳು ಮಾಡ್ತಾಯಿದ್ದಾರೆ. ಆಮೇಲೆ ಅವ್ರಿಗೆ ಸಮವಸ್ತ್ರ ಕೊಡ್ತಾಯಿದ್ದಾರೆ ಆಟೋ ಡ್ರೈವರ್ಗಳಿಗೆ. ಮತ್ತು ಮೊನ್ನೆ ಇದು ನಮ್ಮ ಪುರಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ಕಿಟ್ ಕೊಟ್ಟಿದ್ದಾರೆ, ಅದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇದೇ ರೀತಿ ಒಳ್ಳೆ ಕೆಲಸ ತುಂಬ ಜನಗಳು ಮಾಡಲಿ, ಅತ್ತಿಬೆಲೆಯಲ್ಲಿ ಇನ್ನೂ ಒಳ್ಳೊಳ್ಳೆ ಫಿಲಮ್ಗಳು ಬರಲಿ, ಕನ್ನಡ ಇಂಡಸ್ಟ್ರಿ ಚಲನಚಿತ್ರ ಮಂಡಳಿ ಅತಿ ದೊಡ್ಡದಾಗಿ ಬೆಳೀಲಿ. ಧ್ರುವ ಸರ್ಜಾ ಅಭಿಮಾನಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅತ್ತಿಬೆಲೆಯಲ್ಲಿ ಒಂದು ಹಬ್ಬ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ಧ್ರುವ ಸರ್ಜಾ ಅಭಿಮಾನಿಗಳಾದಂಥ ಮಹಾನವರು ತುಂಬ ವಿಜೃಂಭಣೆಯಿಂದ ಇವತ್ತು ತಾಯಿ ಪಡಲಮ್ಮನಿಗೆ ಒಂದು 20 ಮರಿ ಹಾಗೂ ಒಂದು 10 ಆಟೋ, ಪೌರ ಕಾರ್ಮಿಕರಿಗೆ ವಿತರಣೆ, ಸುಮಾರು ಅನುದಾನ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. KD ಫಿಲಮು ಒಂದು 100 ದಿವಸ ಓಡಲಿ ಅಂತ ನಮಗೂ ತುಂಬ ಆಶಿಸ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮಾನು ಮತ್ತು ಸಂಗಮು ತುಂಬ ಚೆನ್ನಾಗಿ ಅತ್ತಿಬೆಲೆಯಲ್ಲಿ ತಾಯಿ ಪಡಮ್ಮ ಆಶೀರ್ವಾದ ಯಾವಾಗೂ ಸದಾ ಇರಲಿ ಅಂತ ಕೇಳ್ಕೊಂಡು. ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಪ್ರಸ್ತುತ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಂಜುನಾಥ್ ದೇವ್ ಅಂತ ಕರೆಯುವಂಥ ಒಬ್ಬ ದೊಡ್ಡ ವ್ಯಕ್ತಿ. ಅದೇ ರೀತಿ ನಮ್ಮ ರಾಜ್ಯದ ಕನ್ನಡ ಪರ ಹೋರಾಟಗಾರರಂತಹ ವಾಟಾಳ್ ನಾಗರಾಜ್ ಸಾಹೇಬರು ಆಗ್ಬೋದು, ಸಾರಾ ಗೋವಿಂದು ಸಾರ್ ಆಗ್ಬೋದು, ಅವರ ಒಂದು ಸಹಚರರು ಅಂತ ಹೇಳ್ಬೋದು ನಮ್ಮ ಕೆ ಮಂಜುನಾಥ್ ದೇವಣ್ಣರವ್ರನ್ನ. ಅವ್ರ ಜೊತೆ ಹೋರಾಟ ಮಾಡಿಕೊಂಡು ಬಂದಿರ್ತಾವೆ, ತಮಗೆಲ್ಲ ಗೊತ್ತಿರೋ ವಿಚಾರ. ಅವರ ಸುಪುತ್ರರಾದಂತಹ ಮಹಾನ್ ಹೆಸರಲ್ಲೇ ಗೊತ್ತಾಗುತ್ತೆ ಮುಂದಿನ ದಿನಗಳ ಅವರು ಒಂದು ಮಹಾನ್ ವ್ಯಕ್ತಿ ಆಗ್ತಾರಂತ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಒಬ್ಬ ಸ್ಟಾರ್ ನಟರಾದಂತಹ ಧ್ರುವ ಸರ್ಜಾ, ತಮಗೆಲ್ಲ ಗೊತ್ತಿರೋ ಪ್ರಸ್ತುತ ಈಗ ಸ್ಟಾರ್ ನಟರೇ ಅವರ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರು. ಅದೇ ರೀತಿ ಒಂದೇ ಒಂದು ಫೋನ್ ಮಾಡಿದ್ರೆ 7 ಮಹಾನ್ ಅನ್ನೋವಂಥ ನಾನೇ ಕೇಳಿಸ್ಕೊಂಡಿದ್ದೀನಿ. ಅಂಥ ಒಡನಾಟ ಇಟ್ಕೊಂಡಿರೋಂಥ ವ್ಯಕ್ತಿ. ಇಂತಹ ಒಂದು ಸಿನಿಮಾ, ಈ ಒಂದು ದಿವಸ KD ಸಿನಿಮಾ ಒಂದು ಚಿತ್ರಕ್ಕೆ ಅತ್ತಿಬೆಲೆಯಲ್ಲಿ ಅನೇಕ ವಿವಿಧ ಸಾಮಾಜಿಕ ಒಂದು ಕೆಲಸಗಳಲ್ಲಿ ಆಟೋಗಳಾಗ್ಬೋದು,
ಈ ಬಿರಿಯಾನಿ ಊಟ ಆಗಿರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ಒಳಗೊಂಡು ಯಶಸ್ವಿಯಾಗಿ ಈ ಒಂದು ಚಿತ್ರವನ್ನು ಬರಮಾಡ್ಕೊಂಡಿದ್ದಾರೆ ಅತ್ತಿಬೆಲೆಯಲ್ಲಿ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಉಜ್ವಲವಾಗಲಿ, ಅವ್ರ ತಂದೆ ರೀತಿ ಒಳ್ಳೆಯ ಹೆಸರು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಧನ್ಯವಾದ. ಅದೇ ರೀತಿ KD ಚಲನಚಿತ್ರವು ಧ್ರುವ ಸರ್ಜಾ ಮತ್ತು ಅನೇಕ ನಟರು ಭಾಗವಹಿಸ್ತಾರೆ. ಸಂಜಯ್ ದತ್ ಆಗ್ಬೋದು, ಇನ್ನೂ ಅನೇಕ ನಟರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಶತದಿನೋತ್ಸವ ಆಚರಿಸಲಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ದಯವಿಟ್ಟು ಈ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೇನೆ. ಧನ್ಯವಾದ. ಈ ದಿನ ನಮ್ಮ ಅತ್ತಿಬೆಲೆಯಲ್ಲಿ ಒಂದು ಹಬ್ಬದ ವಾತಾವರಣ. ಏನಂದರೆ KD ಮೂವಿಯನ್ನು ಈ ದಿನ ಅತ್ತಿಬೆಲೆಯಲ್ಲಿ ರಿಲೀಸ್ ಮಾಡಿದ್ದಾರೆ. ಇದರ ಇದರ ಉಸ್ತುವಾರಿಯಾದ ನಮ್ಮ ಅತ್ತಿಬೆಲೆ ದೇವಣ್ಣನವರ ಪುತ್ರ ಮಹಾನ್ ಅವರ ನೇತೃತ್ವದಲ್ಲಿ ಅತ್ತಿಬೆಲೆಯಲ್ಲಿ ಅದ್ಧೂರಿಯಾಗಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಈ ದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆವರೆಗೂ ಬಿರಿಯಾನಿ ಎಲ್ಲ ಜನಗಳಿಗೂ ಬಡವರಿಗೆ ಅನ್ನದಾನ ಮಾಡಿಕೊಂಡು ಅದ್ಧೂರಿ ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಇಡೀ ಆನೇಕಲ್ ತಾಲೂಕಿನಲ್ಲಿ ಅತ್ತಿಬೆಲೆಯಲ್ಲಿ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಎಲ್ಲ ಅತ್ತಿಬೆಲೆ ಎಲ್ಲ ಗ್ರಾಮಸ್ಥರ ಒಂದು ವಿಶ್ವಾಸದೊಂದಿಗೆ ಅತ್ತಿಬೆಲೆಯಲ್ಲಿ ಅದ್ಧೂರಿಯಾಗಿ ಹಬ್ಬದ ವಾತಾವರಣ ರೀತಿ ಅತ್ತಿಬೆಲೆಯಲ್ಲಿ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮವನ್ನು ಮಾಡಿದ ಮಹಾನ್ ಅವರಿಗೆ ಧನ್ಯವಾದಗಳು. ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಕಾರ್ಯಕ್ರಮ ಮಾಡಿ ಆ ಭಗವಂತ ಪಟಲಮ್ಮ ಅವರ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀವಿ. ಇಂದು ನಮ್ಮ ಧ್ರುವ ಸರ್ಜಾ ಅವರದ್ದು KD ಸಿನಿಮಾ ಬಿಡುಗಡೆಯಾಗಿದ್ದು ಭಾರಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೀತಾ ಇದೆ. ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಧ್ರುವ ಸರ್ಜಾ, ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದಂಥ ಮಹಾನ್ ಅವರು ಭಾರಿ ಅದ್ಧೂರಿಯಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಅತ್ತಿಬೆಲೆಯ ಗೌರಿಶಂಕರ್ ಟ್ಯಾಕೀಸ್ ಬಳಿ ಸುಮಾರು ಸಾವಿರಾರು ಜನ ಅನ್ನದಾಸೋಹ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಆಟೋ ರಿಕ್ಷಾ ಬಡವರಿಗೆ ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಆಟೋ ರಿಕ್ಷಾ ಉಚಿತವಾಗಿ ಆಟೋ ರಿಕ್ಷಾ ಕೊಡ್ತಾಯಿದ್ದಾರೆ ಧ್ರುವ ಅಭಿಮಾನಿಗಳ ಸಂಘದಿಂದ. ಇದೇ ರೀತಿ ಅನೇಕ ಬಡ ಕುಟುಂಬಗಳಿಗೆ ಕಿಟ್ಟು ಮತ್ತು ದವಸ ಧಾನ್ಯಗಳ ಒಂದು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಏನು ಈ ರೀತಿ ಎಲ್ಲ ಸಿನಿಮಾ ನಟರು ಬಡವರಿಗೆ ಆಧಾರ ಸ್ತಂಭವಾಗಿ ಮುನ್ನಡ್ಕೊಂಡು ಹೋಗ್ತಾ ಇದ್ದರೆ ಯಾವುದೋ ಒಂದು ರೀತಿಯಲ್ಲಿ ಬಡವರಿಗೆ ಸಹಾಯ ಆಗುತ್ತೆ. ಹಾಗೂ ಈ KD ಸಿನಿಮಾ ಯಶಸ್ವಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಚೆನ್ನಾಗೈತೆ, ಸೂಪರ್ ಆಗೈತೆ, ಎಂಟರ್ಟೈನಿಂಗ್ ಐತೆ. ಸೆಕೆಂಡ್ ಹಾಫು ಎರಡು ಫೈಟ್ ಇತ್ತು, ಆಮೇಲೆ ಸೂರ್ಯ ಎಂಟ್ರಿ ಆಯಿತು ಅಷ್ಟೇ. 2ನೇ ಪಾರ್ಟ್ ನೋಡಬೇಕು. ಸೂಪರ್ ಆಗಿದೆ. ಆಕ್ಷನ್ನು ಫ್ಯಾಮಿಲಿ ಆಮೇಲೆ ಇದು ಫೈಟಿಂಗು ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿದ್ರು. ಸೂಪರ್ ಆಗಿದೆ ಇಟ್ಟು ಸರ್ 100% ಗಂಡ ಸಿನಿಮಾ ಇದೆ. ಈ ಥರ ಮೂವಿ ಬೇಕೇ ಬೇಕು. ಸುದೀಪ್ ಸರ್ ಅಂತೂ ಒಳ್ಳೆ ಎಂಟ್ರಿ, ಪ್ರೇಮ್ ಸಾರು 100% ಬರೀತಾರೆ. ಇಟ್ಟು ಸೂಪರ್ ಆಗಿದೆ. ತೆಲುಗು, ಕನ್ನಡ, ತಮಿಳು ಫಿಲಮ್ಗಿಂತ ಕನ್ನಡ ಮೂವಿ ತುಂಬ ಚೆನ್ನಾಗಿದೆ. 100 ಪಕ್ಕ ಚೆನ್ನಾಗಿದೆ ಸರ್. ಹೇಳಿ ಪರವಾಗಿಲ್ಲ, ಚೆನ್ನಾಗಿದೆ ಸೂಪರ್ ಆಗಿದೆ. ಅಲ್ಟಿಮೇಟ್ ಹೆಂಗಿದ್ದ ಫಿಲಮು? ಭಾಳ ಫಿಲಮ್ ಹೆಂಗಿತ್ತು? ಸೂಪರ್, ಚೆನ್ನಾಗಿದೆ, ಮಸ್ತಾಗಿದೆ ಚೆನ್ನಾಗಿದೆ. ಇಲ್ಲ ಸೂಪರ್ ನಾಗೇಶ್ ಅಣ್ಣ ಸರ್ ತುಂಬ ಚೆನ್ನಾಗಿದೆ, ನೋಡ್ಬೋದು. ಬರ ಹಂಗೆ ಅಣ್ಣ. ರಾಜ್ಯಾದ್ಯಂತ ದೇಶಾದ್ಯಂತ KD ಚಿತ್ರ ಇವತ್ತು ರಿಲೀಸ್ ಕಾಣ್ತಾ ಇದೆ. ಇವತ್ತು ನಮ್ಮ ಅತ್ತಿಬೆಲೆಯಲ್ಲಿ ಧ್ರುವ ಸರ್ಜಾ ಅಭಿಮಾನಿಗಳ ಬಳಗದ ಅಧ್ಯಕ್ಷರಾದಂಥ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಏನು ಮಹಾನ್ ಸಾಮ್ರಾಟ್ ಅವರು ಇವತ್ತು ಬಹಳ ವಿಜೃಂಭಣೆಯಿಂದ ಇವತ್ತು ಅತ್ತಿಬೆಲೆಯಲ್ಲಿ ಇವತ್ತು ಈ ಬಿಡುಗಡೆಯನ್ನು ಬಹಳ ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಏನು ಇವತ್ತು ಮಹಾನ್ ಅವರು ಒಂದು 10 ಆಟಗಳು ಬಡವರಿಗೆ ಒಂದು 10 ಆಟಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಸುಮಾರು ಇವತ್ತು ಬಡವರಿಗೆ ಒಂದು 100 ಕಿಟ್ಗಳನ್ನು ಇವತ್ತು ದಿನಸಿ ಕಿಟ್ಗಳನ್ನು, ಆಹಾರ ಧಾನ್ಯದ ಕಿಟ್ಗಳನ್ನು ನೀಡಿದ್ದಾರೆ. ಅದೇ ರೀತಿ ಈ
ಮೂವಿ ಇವತ್ತು ಏನು ನಡೀತಾ ಇದೆ, 5 ಶೋ ಏನೋ ನಡೀತಾ ಇದೆ, ಆ 5 ಶೋಗೂ ಬಂದಂಥ ಪ್ರೇಕ್ಷಕರಿಗೆ ಬಿರಿಯಾನಿ ಊಟವನ್ನು ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ಮೂವಿ ಯಶಸ್ವಿಯಾಗಲಿ. ಏನು ಈ ಮೂವಿನಲ್ಲಿ ನಟನೆ ಮಾಡಿದಂಥ ಬಾಲಿವುಡ್ ನಟರಾದಂಥ ಸಂಜಯ್ ದತ್ ಅವರು ಮತ್ತು ಶಿಲ್ಪಾ ಶೆಟ್ಟಿ ಅವರು ಮತ್ತು ರೇಷ್ಮಾ ನಾಣಯ್ಯ ಹೀರೋಯಿನ್ ಆಗಿ ಮತ್ತು ಧ್ರುವ ಸರ್ಜಾ ಅವರ ಒಂದು ನಾಯಕ ನಟರಾಗಿ ನಡೆಸಿರ್ತಕ್ಕಂಥ KD ಮೂವಿನಲ್ಲಿ ಯಶಸ್ವಿಯಾಗಲಿ. ಮತ್ತು ರಾಜ್ಯಾದ್ಯಂತ ಈ ಮೂವಿ ಯಶಸ್ವಿಯಾಗಲಿ, ದೇಶಾದ್ಯಂತ ಯಶಸ್ವಿಯಾಗಲಿ ಅಂತ ಮೊದಲಿಗೆ ನಾವು ಹಾರೈಸ್ತೀವಿ. ಏನಿವತ್ತು ಸಹೋದರ ಪುತ್ರನಾದಂಥ ಮಹಾನ್ ಸಾಮ್ರಾಟ್ ಅವರು ಬಹಳ ಏನು ಧ್ರುವ ಸರ್ಜಾ ಅಭಿಮಾನಿಗಳ ಬಳಗದ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಇವತ್ತು ಈ ಒಂದು KD ಸಿನಿಮಾದ ರಿಲೀಸಿನ ದಿನ ಬಡವರಿಗೆ ಅನೇಕ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಅದರಲ್ಲಿ ಮೊದಲನೇದು ಈಗಾಗಲೇ ಹೇಳಿದ್ದೀನಿ, 10 ಆಟಗಳನ್ನು ಬಡವರಿಗೆ ವಿತರಣೆ ಮಾಡ್ತಾಯಿದ್ದಾರೆ. ಅದೇ ರೀತಿ ದಿನಸಿ ಕಿಟ್ಗಳನ್ನು ಒಂದು 100 ಜನಕ್ಕೆ ವಿತರಣೆ ಮಾಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮಹಾನ್ ಸಾಮ್ರಾಟ್ಗೆ ಒಳ್ಳೇದು ಮಾಡಲಿ, ಮುಂದಿನ ದಿನ ಒಳ್ಳೆಯ ಯುವ ನಾಯಕನಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಏನಿವತ್ತು ಧ್ರುವ ಸರ್ಜಾ ಅವರ ಅಭಿಮಾನಿಗಳ ಬಳಗ ತುಂಬಾ ಉತ್ಸಾಹಕರಾಗಿ ಈ ಸಿನಿಮಾವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಏಪ್ರಿಲ್ 30 ಈ ದಿನ KD ಮೂವಿಯನ್ನು ಅತ್ತಿಬೆಲೆಯಲ್ಲಿ ಒಂದು ತೆರೆ ಮೇಲೆ ಕಂಡಿದೆ. ಈ ಅತ್ತಿಬೆಲೆಯಲ್ಲಿ ಇವತ್ತೊಂದು ಜಾತ್ರೆ ಥರ ಇದೆ. ಯಾಕಂದರೆ ಈ ನಮ್ಮ ಏನು ಧ್ರುವ ಸರ್ಜಾ ಅವರ ಅಭಿಮಾನಿ ಬಳಗದ ಅಧ್ಯಕ್ಷ ಮಹಾನ್ ಸಾಮ್ರಾಟ್ ಅವರು ಈ ಅತ್ತಿಬೆಲೆಯಲ್ಲಿ ಒಂದು ಜಾತ್ರೆ ಥರ ಮಾಡ್ತಾಯಿದ್ದಾರೆ. ಹಾಗೆ ಈ ಮೂವಿಗೆ ಬಂದಂಥ ಎಲ್ಲ ಇವರು ಜನ ಬಂದು ಒಂದು ಮೂವಿಯನ್ನು ವೀಕ್ಷಣೆ ಮಾಡಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಹಾಗೆ ಆ ಚಿತ್ರತಂಡಕ್ಕೂ ಮತ್ತು ಈಗ ನಮ್ಮ ಹುಡುಗ ಮಹಾನ್ ಸಾಮ್ರಾಟ್ ಅವ್ರಿಗೆ ಆ ಭಗವಂತ ದೇವರು ಎಲ್ಲ ಕೊಡಲಿ. ಇನ್ನೂ ಮುಂದಿನ ದಿನಗಳಲ್ಲಿ ಆ ಹುಡುಗ ನಾವು ಉನ್ನತ ಸ್ಥಾನಕ್ಕೆ ಹೋಗಿ ಒಂದು ಈ ಸಂಘಟನೆಯನ್ನು ಬೆಳೆಸಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಶುಭಾಶಯಗಳು. ನಾನು ನೋಡಿಬೇಕು ಅಂತ ಈ ಊರಲ್ಲಿ ಮಚ್ಚಿತೋಟವ್ರಿಗೆಲ್ಲ ಕೆಲಸ ಕೊಟ್ಟವ್ರೆ. ನಾನು ಒಂದು ಸತಿ ಮಚ್ಚಿಡಿದ್ರೆ ಈ ಊರಲ್ಲಿ ಈ ಹಣ ಸುಡೋರೆಲ್ಲ ಬ್ಯುಸಿ ಆಗೋಯ್ತಾರೆ ಹಣ ಅಂದ್ಬಿಟ್ಟು ಧ್ರುವಣ್ಣಂದು ಸಿನಿಮಾ ಡೈಲಾಗ್ ಇದು. ಸಿನಿಮಾ ಅಂತೂ ಭಾಳ ಅದ್ಭುತವಾಗಿದೆ. ಪ್ರೇಮ್ ಅವರ ನಿರ್ದೇಶನ ಆಗಿರ್ಬೋದು, ಅದಾದಮೇಲೆ ಕ್ರಾಂತಿಯವರ ಡೈಲಾಗ್ ರೈಟಿಂಗ್ ಆಗಿರ್ಬೋದು, ಸಾಕಷ್ಟು ದೊಡ್ಡ ತಾರಾಗಣ ಹೊಂದಿರುವಂಥ ಚಿತ್ರ ಇದು. ಸಂಜಯ್ ದತ್ ಅವರಾಗಿರ್ಬೋದು, ಅದಾದಮೇಲೆ ಸಾಕಷ್ಟು ಯುವಕರ ಒಂದು ನಿದ್ದೆಗೆಡಿಸಿದಂಥ ಒಂದು ಆಲ್ಮೋಸ್ಟ್ ಒಂದು 80s ನಾಯಕಿ ಅಂತಲೇ ಹೇಳ್ಬೋದು. ಶಿಲ್ಪಾ ಶೆಟ್ಟಿಯವರಾಗಿರ್ಬೋದು, ರವಿಚಂದ್ರನ್ ಅವ್ರದ್ದಾಗಿರ್ಬೋದು, ಅದಾದಮೇಲೆ ಅಣ್ಣ ತಮ್ಮಂದ್ರ ಬಾಂಧವ್ಯ ರಮೇಶ್ ಅರವಿಂದ್ ಅವ್ರದ್ದಾಗಿರ್ಬೋದು, ಅದಾದಮೇಲೆ ಸ್ಪೆಷಲ್ ಅಪಿಯರೆನ್ಸ್ ಆಗಿ ಸುದೀಪ್ ಅವರು ಕಡೆಯದಾಗಿ ಒಂದು 10-15 ನಿಮಿಷ ಕಾಣಿಸ್ಕೊಂಡಿದ್ದಂತೂ ಬಹಳ ರೋಮಾಂಚಕಾರಿಯಾಗಿತ್ತು. ಸಿನಿಮಾ ಒಂದು ಹಂತದಲ್ಲಿ ಇನ್ನೊಂದು ಒಂದು ಆಲೋಚನೆಗೆ ತೊಗೊಂಡೋಗುತ್ತೆ. ಸಂಬಂಧಗಳ ಬಗ್ಗೆ ಆಗಿರಲಿ, ಅಣ್ಣ ತಮ್ಮಂದ್ರ ಬಾಂಧವ್ಯದ ಬಗ್ಗೆ ಆಗಿರಲಿ, ಅಕ್ಕ ತಂಗಿಯರ ಬಗ್ಗೆ ಆಗಿರಲಿ, ಒಬ್ಬ ಒಳ್ಳೆಯ ವ್ಯಕ್ತಿಯ ಒಳಗಡೆ ಮೃಗ ಯಾವ ರೀತಿ ಇರುತ್ತೆ, ಸಮಾಜದ ಹೊರಗಡೆ ಯಾವ ರೀತಿ ಕೆಲವೊಂದು ಕಾರಣಗಳಿಗೆ ಆಚೆ ಬರುತ್ತೆ ಅನ್ನೋದಕ್ಕೆ ಕಾಳಿದಾಸ KD ಅಲಿಯಾಸ್ ಕಾಳಿದಾಸ ಕಾರಣ ಆಗಿದ್ದಾರೆ. ಭಾಳ ಅದ್ಭುತವಾಗಿ ಒಂದು ಸಿನಿಮಾ ಬಂದಿದೆ. ಎಲ್ಲ ಧ್ರುವಣ್ಣ ಅಭಿಮಾನಿಗಳಿಗೂ, ಚಿತ್ರಪ್ರೇಮಿಗಳಿಗೂ ಎಲ್ಲರಿಗೂ ಒಂದು ರಸದೌತಣ ಅಂತಲೇ ಹೇಳ್ಬೋದು. ಚಿತ್ರ ಅಂತೂ 100ಕ್ಕೆ 100 ಚೆನ್ನಾಗಿದೆ. ಅದಕ್ಕೆ ಸಾಕ್ಷಿ ನಮ್ಮ ಸದಾಮಣ್ಣ, ನಮ್ಮ ಸೀನಣ್ಣ, ನಮ್ಮ ತಂದೆಯವರು, ನಮ್ಮ BMR ಅಣ್ಣ ಆಗಿರ್ಬೋದು, ಸುಬ್ರಹ್ಮಣ್ಯ ಅಣ್ಣ ಆಗಿರ್ಬೋದು, ಅದೇ ರೀತಿ ಸೋನಿ ಅಣ್ಣ ಆಗಿರ್ಬೋದು, ಸಾಕಷ್ಟು ಜನ ನಮ್ಮ KP ರಾಜಣ್ಣವರು ಸಹ ಬಂದೋದ್ರು. ಅದಾದಮೇಲೆ ನಮ್ಮ ಹೋಬಳಿಯ ಸಾಕಷ್ಟು ನಾಯಕರುಗಳು ಸಹ ಬಂದೋದ್ರು. ಅದಾದಮೇಲೆ ಧ್ರುವಣ್ಣವ್ರ ಅಭಿಮಾನಿಗಳು ಬರೀ ಬ್ಯಾನರ್ ಕಟ್ಟೋದಾಗಿರಲಿ, ಟ್ಯಾಟೋ ಹಾಕ್ಸ್ಕೊಳ್ಳೋದಾಗಿರಲಿ, ವಾಲ್ ಪೋಸ್ಟರ್ಗಳು ಇಟ್ಕೊಳ್ಳೋದಾಗಿರಲಿ, ಇದನ್ನು ಹೊರತುಪಡಿಸಿ ಧ್ರುವಣ್ಣವ್ರ ಅಭಿಮಾನಿಗಳು ಎಲ್ಲಿ ಕಾಣಿಸ್ಕೊತಾರೆ ಅಂದರೆ ಭಾಷೆ ವಿಚಾರ, ನದಿ ವಿಚಾರ ಆಗಿರಲಿ, ಕನ್ನಡದ ಅಸ್ಮಿತೆ ವಿಚಾರ ಆಗಿರಲಿ, ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆದಾಗಿರಲಿ, ಅದಾದಮೇಲೆ ಸಮಾಜದ ಕಳಕಳಿಯನ್ನು ಇಟ್ಕೊಂಡು ಧ್ರುವಣ್ಣವ್ರ ಅಭಿಮಾನಿಗಳು ಕೆಲಸ ಮಾಡ್ತಾ ಇರೋದು. ಅದು ನಾನು ಮಾಡ್ತಾ ಇರೋದು. ನಾನು ಒಂದು ಅಚ್ಚೆ ಹಾಕ್ಸ್ಕೊಳ್ಳೋ ಒಂದು ಪಟ್ಟಿಗೆ ಸೇರಿದವನಲ್ಲ, ವಾಲ್ಪೇಪರ್ ಇಟ್ಕೊಳ್ಳೋವಂಥ ಪಟ್ಟಿಗೆ ಸೇರಿದವನು ಅವ್ನು ನಾನಲ್ಲ. ನಾನು ಯಾವ ಥರ ಅಂತ ಹೇಳಿದ್ರೆ, ಧ್ರುವಣ್ಣ ಒಂದು ಟೈಮ್ ಬಂದರೆ ಮುಂದಿನ ದಿನಗಳಲ್ಲಿ ನನ್ನ ಹೆಸರು ಅಚ್ಚೆ ಹಾಕ್ಸ್ಕೋಬೇಕು, ಆ ಥರ ಬದುಕುವಂಥ ಕ್ಯಾರೆಕ್ಟರ್ ನಂದು. ಒಂದು ಸತಿ ಹೇಳಿದ್ದೆ, ಒಂದು ಮಾತು ಕೊಟ್ಟಿದ್ದೆ, 10 ಆಟೋಗಳನ್ನು ಸಿನಿಮಾ ಬಿಡುಗಡೆಗೆ. ಈ ಮಾತು ಸೀನಣ್ಣವ್ರ ಮುಂದೆ, ಸದಾಮಣ್ಣವ್ರ ಮುಂದೆ ಭಾಳ ಪ್ರೌಡಾಗಿ ಹೇಳ್ಕೊಳ್ಳೋದು ನನಗೆ ಖುಷಿ. ಏನಪ್ಪ ಅಂತ ಹೇಳಿದ್ರೆ, ಇಡೀ ಭಾರತ ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಕಲಾವಿದನ ಸಿನಿಮಾ ಬಿಡುಗಡೆಗೆ 10 ಆಟೋಗಳನ್ನು ಉಚಿತವಾಗಿ ಕೊಟ್ಟಿರೋದು ಇದು ಧ್ರುವಣ್ಣವರ ಅಭಿಮಾನಿಗಳ ಒಂದು ಗರಿಮೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಊಟದ ಮಿತಿ ಇಲ್ಲ. ಇವತ್ತು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ.
ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿದ್ದು. ತಾವೆಲ್ಲರೂ ಕೂಡ ಗಮನಿಸಿದರೆ ಇವಾಗ ಎಲ್ಲರೂ ಕೂಡ ನಮ್ಮ ಹಿರಿಯರು ಭೀಮರಣ್ಣ ಎಲ್ಲರೂ ಕೂಡ ಬಂದು ಅನ್ನದಾನದಲ್ಲಿ ಪಾಲ್ಗೊಂಡ್ರು. ಇವತ್ತು 5,000ಕ್ಕೂ ಹೆಚ್ಚು ಜನ ಮಧ್ಯರಾತ್ರಿ 11:30 12 ಗಂಟೆವರೆಗೂ ಊಟದ ವ್ಯವಸ್ಥೆ ಇರ್ತಾಯಿದೆ. ದಯಮಾಡಿ ಎಲ್ಲರೂ ಬರ್ಬೋದು. ಗ್ರಾಮ ದೇವತೆ ಪಟಾಲಮ್ಮ ತಾಯಿಗೆ ಸುಮಾರು 25 ಕುರಿಗಳನ್ನು ಪೂಜೆ ರೂಪವಾಗಿ ಕೊಟ್ಟು ಆ ಪ್ರಸಾದವನ್ನು ಎಲ್ರಿಗೂ ಹಂಚುವಂಥ ಕೆಲಸ ಮಾಡ್ತಾಯಿದ್ದೀವಿ. ಒಂದಷ್ಟು ಜನ ನೆಗೆಟಿವ್ ಮೀಮ್ಸ್ ಮಾಡೋದು, ಟ್ರೋಲ್ ಮಾಡೋದು, ತಂದೆ ತಾಯಿಗೆ ಇಟ್ಟು ಹಾಕ್ರೋ, ಫಸ್ಟು ಅಪ್ಪ ಅಮ್ಮನ ನೋಡ್ಕೊಳ್ರು ಅಂತ ನೆಗೆಟಿವ್ ಕಮೆಂಟ್ ಹಾಕುವಂಥ ಒಂದು ದಡ್ರಿಗೆ ನಾನು ಏನು ಹೇಳೋದು, ಇವತ್ತು ಅತ್ತಿಬೇಲೆ ಗೌರಿಶಂಕರ್ ಟ್ಯಾಕಿಸ್ ಹತ್ರ ಬಂದು ನೋಡ್ರೆ ಗೊತ್ತಾಗುತ್ತೆ. ಬರೀ ಅಪ್ಪ ಅಮ್ಮನಿಗೆಲ್ಲ ಇಡೀ ಅತ್ತಿಬೇಲೆ ಊರಿಗೆ ಹೋಬಳಿಗೆ ಊಟ ಹಾಕ್ತಾಯಿದ್ದೀವಿ ಅಂಥ ಮುಟ್ಟಾಳ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ ಮೇಲೆ ಆಟೋ ಚಾಲಕರಿಗೆ ಸಮವಸ್ತ್ರ 500ಕ್ಕೂ 1000ಕ್ಕೂ ಹೆಚ್ಚು ಜನ ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ಕೊಟ್ಟಿದ್ದೀವಿ. ಅದಾದಮೇಲೆ ಧ್ರುವಣ್ಣವ್ರ ಪರವಾಗಿ 25 ಲಕ್ಷ ಏನು ಆಟೋ ಚಾಲಕರಿಗೆ ದೇಣಿಗೆಯನ್ನು ನೀಡಿದರು. ಅತ್ತಿಬೇಲೆ ಹೋಬಳಿಯಲ್ಲೂ ಸಹ ಆಟೋ ಚಾಲಕರಿಗೆ ಉಚಿತವಾಗಿ ಗ್ಯಾಸ್ ಹಾಕ್ಸುವಂಥ ಕೆಲಸ ಮಾಡಿದ್ದೀವಿ. ಈ ಜೀವ ಇರೋವರೆಗೂ, ಈ ದೇಹ ಇರೋವರೆಗೂ ಧ್ರುವಣ್ಣ ಹೆಸರಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೇ ಇರ್ತೀರಿ. ಯಾವತ್ತೂ ಅವರು ತಲೆ ಬಗ್ಸೋವಂಥ ಕೆಲಸ ನಾವು ಮಾಡಲ್ಲ. ಇಲ್ಲಿ ಬಂದಿರೋಂಥ ಎಲ್ಲ ನಮ್ಮ ತಂದೆ ಸಮಾನರು, ಇವರು ತಲೆ ಬಗ್ಸೋವಂಥ ಕೆಲಸ ನಾನಾಗಲಿ ಧ್ರುವಣ್ಣವ್ರ ಅಭಿಮಾನಿಗಳಾಗಲಿ ಯಾವತ್ತೂ ನಾವು ಮಾಡೋದಕ್ಕೆ ಹೋಗಲ್ಲ. ಕನ್ನಡ ಚಿತ್ರರಂಗ ನಾವು ಒಬ್ಬರು ಕೆಲವೊಂದು ಕಲಾವಿದ್ರ ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಮೈಲೇಜ್ ತಗೊಂತಾನೆ ಅಂತ ಅನ್ಕೊಂಬಿಡ್ತಾರೆ. ಒಂದಷ್ಟು ಜನ ಪಾಪ ನಮ್ಮ ಸಹೋದರರು, ನಮ್ಮ ಒಂದಷ್ಟು ಸ್ನೇಹಿತರುಗಳು ಒಬ್ಬರು ಬಿಡುಗಡೆ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದಾರೆ. ಆ ನೋವು ಏನಂತ ನಮಗೂ ಗೊತ್ತು. ಅದೇ ಥರ ನಾವು ಸಿನಿಮಾ ಬಿಡುಗಡೆ ಆಗಲಿ ಅಂದ್ಬಿಟ್ಟು 2 ವರ್ಷದಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಕುರಿ ಹೊಡೆದಿರೋದು ಏನಂದರೆ ಎಲ್ಲ ಚಿತ್ರರಂಗದ ಕಲಾವಿದರು ಒಗ್ಗಟ್ಟಾಗಿ ಹೋಗಲಿ, ಕನ್ನಡ ಚಿತ್ರರಂಗ ಇನ್ನೂ ಶ್ರೀಮಂತ ಆಗಲಿ, ಎಲ್ಲರೂ ಅಣ್ಣ ತಮ್ಮಂದ್ರ ಥರ ಬಾಳಿ ಬದುಕಲಿ ಅನ್ನೋದು ನಮ್ಮ ಆಸೆ. ಕನ್ನಡ ತಾಯಿ ಯಾವತ್ತೂ ಒಬ್ರಿಗೂ ಅವ್ರಿಗೊಬ್ರಿಗೆ ಇವರೊಬ್ರಿಗೆ ಅಂತ ಇಲ್ಲ, ಎಲ್ರಿಗೂ ಒಂದೇ. ಕನ್ನಡ ಚಿತ್ರರಂಗ ಇನ್ನೂ ಶ್ರೀಮಂತ ಆಗಬೇಕು. ಇದಕ್ಕೆ ನಮ್ಮ ಗಡಿ ಭಾಗ ಒಂಥರ ತವರೂರು ಇದ್ದಂಗೆ. ಕನ್ನಡ ಭಾಷೆಗಾಗಿರಲಿ, ಕನ್ನಡ ಹೋರಾಟಕ್ಕಾಗಲಿ, ಇವರು ಮುಂದೆ ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡೋಷ್ಟು ದೊಡ್ಡವನಲ್ಲ, ತುಂಬ ಅಂದರೆ ತುಂಬ ಚಿಕ್ಕವನು. ಆದರೂ ಒಂದಷ್ಟು ವಿಷಯಗಳನ್ನ ನಾನು ಹೇಳಲೇಬೇಕು. ಮುಂದಿನ ದಿನಗಳಲ್ಲಿ ಅವ್ರ ಹೆಸರಲ್ಲಿ ಇನ್ನೂ ಬೇರೆ ಬೇರೆ ಯೋಜನೆಗಳಿದೆ. ಎಲ್ಲ ದೊಡ್ಡವ್ರ ಸಹಕಾರ ಮತ್ತು ಬೆಂಬಲ ಇರಲಿ ಅಂತ ಹೇಳ್ತಾ, ದೇಹ ಮಣ್ಣಿಗೆ ಉಸಿರು ಧ್ರುವಣ್ಣನಿಗೆ ಜೈ ಧ್ರುವಣ್ಣ. ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರು ಶ್ರೀಯುತ ಮಂಜುನಾಥ್ ದೇವಣ್ಣವರ ಸುಪುತ್ರ ಶ್ರೀಯುತ ಮಹಾನ್, ನನ್ನ ಸಹೋದರ, ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು. ಇವತ್ತು ಏನು ಧ್ರುವ ಸರ್ಜಾ ಅವರ ಒಂದು ಮೂವಿ ರಿಲೀಸ್ ಆಗಿದೆ, KD ಸಿನಿಮಾ ಭರ್ಜರಿಯಾಗಿ ಇವತ್ತು ಓಪನಿಂಗನ್ನು ಕಾಣ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇದರ ಅಧ್ಯಕ್ಷರಾದಂತಹ ನಮ್ಮ ಮಹಾನ್ ರವರು ಇವತ್ತು ಅತ್ತಿಬೇಲೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಭರ್ಜರಿ ಕಾರ್ಯಕ್ರಮ, ನಾವು ಏನು ಬುದ್ಧಿ ಬಂದಾಗಿಂದ ನೋಡಿದಾಗಿಂದನೂ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಮ್ಮ ಅತ್ತಿಬೇಲೆಯಲ್ಲಿ ನಾವು ನೋಡಿರಲ್ಲ. ಇದ್ರ ಜೊತೆಗೆ ಭಾಳಷ್ಟು ಸಾಮಾಜಿಕ ಕಳಕಳಿಯನ್ನು ನಮ್ಮ ಮಹಾನವರು ಹೊಂದಿದ್ದಾರೆ. ಕೇವಲ ಒಂದು ಸಿನಿಮಾವನ್ನು ಒಂದು ಬಿಡುಗಡೆ ಅಷ್ಟೇ ಅಲ್ಲ, ಇದರ ಮುಖಾಂತರ ಒಂದು ಸಮಾಜದ ಕೆಲಸಗಳನ್ನು ಸಹ ನಾವು ಮಾಡ್ಬೋದಂತೇಳಿ ಇವತ್ತು ತೋರಿಸಿದ್ದಾರೆ. ಇದರ ಪ್ರಯುಕ್ತ ಇವತ್ತು ಅವರು ನಮ್ಮ ಆಟೋ ಚಾಲಕರಿಗೆ 10 ಆಟೋಗಳನ್ನು ಕೊಡುವಂಥ ಕೆಲಸ, ಮತ್ತು ನಮ್ಮ ಅತ್ತಿಬೇಲೆಯ ಪೌರ ಕಾರ್ಮಿಕರಿಗೆ ಒಂದು ಫುಡ್ ಕಿಟ್ ವಿತರಣೆಯನ್ನು ಮಾಡಿರ್ತಕ್ಕಂಥ ಇವೆಲ್ಲವೂ ಸಹ ಸಾಮಾಜಿಕವಾದ ಒಂದು ಕಳಕಳಿಯನ್ನು ಅವರು ಇಟ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಭಗವಂತ ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಬೇಕು. ಧ್ರುವ ಸರ್ಜಾ ಅವರ ಇನ್ನಷ್ಟು ಸಿನಿಮಾಗಳು ಹೀಗೆ ಬರ್ತಾ ಇರಲಿ. ಅದರ ಮುಖಾಂತರ ನಮ್ಮ ಮಹಾನ್ನವರು ಇದೇ ರೀತಿ ಸಿನಿಮಾಗಳ ಅವರ ಒಂದು ಬಿಡುಗಡೆ ಇದೆ. ಆ ಪ್ರತಿಯೊಂದು ಸಿನಿಮಾಕ್ಕೂ ಇದಕ್ಕಿಂತ ಹೆಚ್ಚಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು. ಆ ಮುಖಾಂತರ ಧ್ರುವ ಸರ್ಜಾ ಅವರ ಎಲ್ಲ ಸಿನಿಮಾಗಳು ಕನ್ನಡ ಇತಿಹಾಸದಲ್ಲಿ ಹೊಸ ಮೈಲುಗಲ್ಲನ್ನು ಮುಟ್ಟಬೇಕು. ಆ ನಿಟ್ಟಿನಲ್ಲಿ ಇವತ್ತು KD ಸಿನಿಮಾ ಏನು ಒಂದು ರಿಲೀಸ್ ಆಗಿದೆ, ಸಿನಿಮಾ ದಿನೋತ್ಸವನ ಆಚರಣೆ ಮಾಡಿ ಕನ್ನಡ ಸಿನಿಮಾ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಒಳ್ಳೆಯ ಒಂದು ದಾಖಲೆಯ ನಿರ್ಮಾಣವನ್ನು ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಮಹಾನವರು ಸಹ ಇದೇ ರೀತಿ ಅವ್ರ ಜೊತೆಗಿರಬೇಕು. ನಮಗೆಲ್ಲರೂ ನಮ್ಮ ಅತ್ತಿಬೇಲೆಯ ಸುಪುತ್ರ ಇವತ್ತು ಒಂದು ಸೂಪರ್ ಸ್ಟಾರ್ ಧ್ರುವ ಸರ್ಜಾ ಅವ್ರ ಜೊತೆಯಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆಲ್ಲ ಹೆಮ್ಮೆ ವಿಚಾರ. ಈ ಒಂದು ಸಮಾಜಮುಖಿ ಕೆಲಸ ಅವರೊಟ್ಟಿಗೆ ನಿರಂತರವಾಗಿ ಹೀಗೆ ಸಾಗಲಿ, ಭಗವಂತ ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಅದ್ರ ಜೊತೆಗೆ ನಾವೆಲ್ಲರೂ ಸಹ ಇರಬೇಕಂತೇಳಿ ಈ ಮುಖಾಂತರ ಮತ್ತೊಮ್ಮೆ KD ಸಿನಿಮಾಕ್ಕೆ ಶುಭಾಶಯಗಳನ್ನು ಕೊಡ್ತಾ ಇದ್ದಾನೆ. ಮಹಾನ್ ಅವ್ರಿಗೆ ಒಳ್ಳೆಯದಾಗಲಿ ಮತ್ತು KD ಸಿನಿಮಾಗೆ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಸಿನಿಮಾ ದಿನೋತ್ಸವವನ್ನು ಆಚರಣೆ ಮಾಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜೈ ಕರ್ನಾಟಕ. ಧ್ರುವ ಸರ್ಜಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅಭಿಮಾನ ಅಂದರೆ
ಕನ್ನಡ ಚಿತ್ರರಂಗದಲ್ಲಿ ಧ್ರುವ ಸರ್ಜಾ ಅಭಿಮಾನಿ ಸಂಘ ಅತ್ತಿಬೆಲೆ ಇವರಿಂದ ಸಾಮಾಜಿಕ ಕಾರ್ಯವನ್ನು ಮಾಡಿದ್ದಾರೆ ಮತ್ತು ಪೌರಕಾರ್ಮಿಕರನ್ನು ನೆನೆದು ಅವರಿಗೆ ಸಾಮಾಜಿಕ ಒಂದು ತಮ್ಮ ಕೈಲಾದಷ್ಟು ಸಹಾಯಧನ ಮಾಡಿದ್ದಾರೆ. ಇದೇ ಥರ ಎಲ್ಲ ಚಿತ್ರರಂಗದ ಅಭಿಮಾನಿಗಳ ಸಂಘ ಅವು ಸಾಮಾಜಿಕ ಕಾರ್ಯಗಳು ಮಾಡಿದರೆ ಅದು ಒಂದು ರೀತಿ ಇದು ಸಂಘಕ್ಕೆ ಒಂದು ಬೆಲೆ. ಚಿತ್ರರಂಗ KD ಚಿತ್ರರಂಗವು ಒಂದು ಶತಾಬ್ದಿ ಆಚರಿಸಲೆಂದು ನಾವು ನಮ್ಮ ಅತ್ತಿಬೆಲೆ ಪುರಸಭೆ ಕಾರ್ಯದಿಂದ ಮತ್ತು ಅತ್ತಿಬೆಲೆ ಅಖಿಲ ಭಾರತ ಧ್ರುವ ಸರ್ಜಾ ಅಭಿಮಾನ ಸಂಘ ಅತ್ತಿಬೆಲೆ ಇವರ ಮುಖಾಂತರ ತಮ್ಮ ಗ್ರಾಮದಲ್ಲಿ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ವತಿಯಿಂದ ನಮ್ಮ ಮಹಾನ್ರವರು ಮತ್ತು ಅವರ ಒಂದು ಯುವ ಮಿತ್ರರು ಏನಿದ್ದಾರೆ ಎಲ್ಲರೂ ಸೇರಿಕೊಂಡು ಈ ಒಂದು KD ಸಿನಿಮಾ ಬಿಡುಗಡೆಯ ಕಾರ್ಯಕ್ರಮವನ್ನು ನಮ್ಮ ಅತ್ತಿಬೆಲೆ ಟೌನ್ನಲ್ಲಿ ತುಂಬ ಅದ್ಧೂರಿಯಾಗಿ ಈ ಒಂದು ಸಿನಿಮಾನ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸುಮಾರು 1 ವಾರಗಳ ಕಾಲದಿಂದ ಸುಮಾರು ಒಂದು 10 ಜನರಿಗೆ ಆಟವನ್ನು ಕೊಡುವುದರ ಮುಖಾಂತರವಾಗಿ ಸುಮಾರು ತುಂಬ ಜನರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಸಾಕಷ್ಟು ಜನರಿಗೆ ಕಿಟ್ಗಳು ಕೊಡುವುದರ ಮುಖಾಂತರವಾಗಿ ಆಹಾರ ಕಿಟ್ಗಳು ಕೊಡುವ ಮುಖಾಂತರವಾಗಿ ತಮ್ಮ ಅಭಿಮಾನವನ್ನು ಮೆರೆದಿದ್ದಾರೆ. ಈ ಒಂದು ಸಿನಿಮಾ ಈ ಕರ್ನಾಟಕ ಅಲ್ಲ ಬೇರೆ ರಾಜ್ಯಗಳಲ್ಲೂ ಸಹ ಒಂದು ಬಿಡುಗಡೆ ಮಾಡಿರೋದ್ರಿಂದ ಶತದಿನೋತ್ಸವವನ್ನು ಆಚರಿಸಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು 3 ದಿವಸದಿಂದ ನೋಡ್ತಾ ಇದ್ದೀನಿ, ಎಲ್ಲ ಈ ಒಂದು ನಮ್ಮ ಅನುಕೂಲನ ಭಾಗದಲ್ಲಿರ್ತಕ್ಕಂಥ ಎಲ್ಲ ಯುವ ಮಿತ್ರರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಈ ಒಂದು ಚಿತ್ರ 100 ದಿನಗಳನ್ನು ಪೂರೈಸಲಿ ಅಂತೇಳಿ ಆಶಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂಥ ಎಲ್ಲರಿಗೂ ನಾನು ಶುಭವನ್ನು ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಹಿಂದ್. ಏನಿವತ್ತು ರಾಜ್ಯಾದ್ಯಂತ ವಿಶ್ವದಾದ್ಯಂತ ಸಹ KD ಸಿನಿಮಾ ರಿಲೀಸ್ ಆಗಿದೆ. ಧ್ರುವ ಸರ್ಜಾ ಅವರು ಕನ್ನಡದಲ್ಲಿ ಉತ್ತಮ ಮಟ್ಟದಲ್ಲಿ ಬೆಳೀತಕ್ಕಂಥ ಒಬ್ಬ ನಾಯಕ ನಟರು. ಅವರ ಒಂದು ಹೆಸರಿನಲ್ಲಿ ಒಂದು ಧ್ರುವ ಸರ್ಜಾ ಸಂಘಟನೆಯನ್ನು ಸಹ ನಮ್ಮ ಮಹಾನ್ರವರು ನಮ್ಮ ಅತ್ತಿಬೆಲೆ ಗಡಿ ಭಾಗದ ಒಬ್ಬ ಯುವ ಹುಡುಗ ಸುಮಾರು ನಾವು ನೋಡ್ತಾ ಇದ್ದೀವಿ 8-10 ದಿನದಿಂದ ಇದೇ ಕಾರ್ಯದಲ್ಲಿ ಅವರು ತೊಡಸ್ಕೊಂಡು ಸುಮಾರು ಅದು ಈ ಒಂದು ಸಿನಿಮಾ ರಿಲೀಸು ಸುಮಾರು 100 ದಿನ ಶತದಿನೋತ್ಸವ ಆಚರಿಸ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಬೇಡ್ಕೊಡ್ತೀವಿ. ಮತ್ತು ಈಗ ನಾನು ಮಹಾನ್ ಮಾಡಿರ್ತಕ್ಕಂಥ ಈ ಒಂದು ಒಳ್ಳೆಯ ಕೆಲಸ ಏನಂದರೆ ಸುಮಾರು 10 ಜನ ಬಡ ಚಾಲಕರಿಗೆ ಆಟೋಗಳನ್ನು ಅವರು ಮತ್ತು ಅವರ ಸ್ನೇಹಿತರು ಸ್ವಂತ ಹಣದಿಂದ ವಿತರಿಸಿದ್ದಾರೆ. ಹಾಗೂ ಸುಮಾರು ಬಡವರಿಗೆ ಆಹಾರ ಕಿಟ್ಗಳನ್ನು ಸಹ ವಿತರಣೆ ಮಾಡಿದ್ದಾರೆ. ಮತ್ತು ಸುಮಾರು 25 ಕುರಿಗಳು ಹೊಡೆದು ಸುಮಾರು 5,000 ಜನಕ್ಕೆ ಇವತ್ತು ಊಟವನ್ನು ಹಾಕುವ ಮೂಲಕ ನಮ್ಮ ಗಡಿ ಭಾಗದಲ್ಲಿ ಈಗ ಈ ಕನ್ನಡವನ್ನು ಎತ್ತಿಡಿಯುವ ಅವರ ತಂದೆಯವರು ಸಹ ಕನ್ನಡಕ್ಕಾಗಿ ಬಹಳ ಹೋರಾಡಿ ಈಗಲೂ ಸಹ ಮಂಜುನಾಥ್ ದೇವ್ ಅವನು ಸಹ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಅವರಂತೆ ಮಗನೂ ಸಹ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಗಡಿ ಭಾಗದಲ್ಲಿ ಉತ್ತಮ ಕನ್ನಡದ ಮತ್ತು ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನು ತರಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಹಾನ್ ಮತ್ತು ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಈ ಚಲನಚಿತ್ರ ನಮ್ಮ ಧ್ರುವ ಸರ್ಜಾ ಅವರ ನಟನೆಯಲ್ಲಿ ಹಾಗೂ ಜೋಗಿ ಪ್ರೇಮ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿದೆ. ಈ ಒಂದು ಚಿತ್ರ ಪ್ರಾರಂಭೋತ್ಸವವನ್ನು ನಮ್ಮ ಧ್ರುವ ಸರ್ಜಾ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹಾನವರು ಇವತ್ತು ತುಂಬ ವಿಜೃಂಭಣೆಯಿಂದ ಇಲ್ಲಿ ಆಟೋಗಳು ಕೊಡೋದ್ರಿಂದ ಹಾಗೂ ತುಂಬ ಸಮಾಜಮುಖಿ ಕೆಲಸಗಳನ್ನ ಮಾಡೋ ಮುಖಾಂತರ ಒಂದು ಬಿಡುಗಡೆಯನ್ನು ಮಾಡಿದ್ದಾರೆ. ಅವ್ರಿಗೆಲ್ಲ ಯಶಸ್ಸು ಸಿಗಲಿ, ಈ ಚಿತ್ರ ಶತದಿನೋತ್ಸವ ಪೂರೈಸಲಿ. ಹಾಗೆ ನಮ್ಮ ಮಹಾನವರು ತುಂಬ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅತ್ತಿಬೆಲೆ ಭಾಗದಲ್ಲಿ. ಹಾಗೆ ಧ್ರುವ ಸರ್ಜಾ ಅವ್ರದ್ದಾದ ಕಳೆದ ಚಲನಚಿತ್ರದಲ್ಲಿ ನಾಯಕ ನಟಿನ ಸಹ ಅತ್ತಿಬೆಲೆ ಕರೆಸಿ ಇಲ್ಲಿ ಮೆರವಣಿಗೆ ಮಾಡಿ ತುಂಬ ಧ್ರುವ ಸರ್ಜಾ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರಿಗೂ ಒಂದು ಜಯ ಆಗಲಿ, ಅವ್ರಿಗೂ ಒಂದು ಸಕ್ರಿಯವಾಗಿ ಇನ್ನೂ ಉನ್ನತ ಸ್ಥಾನಮಾನ ದೊರೀಲಿ ಅಂತ ಭಗವಂತನ ಕೇಳ್ಕೊತ KD ಚಲನಚಿತ್ರ ಶತದಿನೋತ್ಸವ ಪೂರೈಸಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಧನ್ಯವಾದ. ನನ್ನ ಪ್ರೀತಿಯ ಸಹೋದರರಾದಂಥ ಮಹಾನ್ರವರು ಬಹಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಏನಪ್ಪ ಅಂದರೆ 10 ಜನಕ್ಕೆ ಆಟ ಕೊಟ್ಟಿದ್ದಾರೆ. ಅದೆಷ್ಟು ಒಳ್ಳೆಯ ಕೆಲಸ ಅಂದರೆ 10 ಜನ ಕುಟುಂಬನ ಸಾಕುವಂಥ ಕೆಲಸ ಅದು. ನಿಜವಾಗ್ಲೂ ಅವ್ರಿಗೆ ಬಹಳ ನನಗೆ ಇವತ್ತು ಹೆಮ್ಮೆ. ಇವತ್ತು ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ನನ್ನ ತಮ್ಮ ಅರುಣ್ರವರು ಹಾಗೂ ಎಲ್ಲ ನನ್ನ ಸಹೋದರರೆಲ್ಲ ಸೇರ್ಕೊಂಡು ಮಾಡಿರೋ ಕಾರ್ಯಕ್ರಮ ನಿಜವಾಗ್ಲೂ ಇವತ್ತು ಅತ್ತಿಬೆಲೆ ಜಾತ್ರೆನೇ ಅಂತ ಹೇಳ್ಬೋದು. ಜಾತ್ರೆ ಊರಬ್ಬ 2 ಒಂದೇ ದಿನವೇ. ಯಾಕಂದರೆ ಬೆಳಗ್ಗೆ 5 ಗಂಟೆಯಿಂದ ಬಿರಿಯಾನಿ ಊಟ ಕೊಡ್ತಾವ್ರೆ. ಈಗಲೂ ಎಲ್ಲ ಜನ ಬಂದು ಎಷ್ಟೋ ಸಾವಿರ ಜನ ತಿಂದೋಗಿದ್ದಾರೆ. ಭಾಳ ಖುಷಿ. ಆ ದೇವರು ಇವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ. ಮತ್ತು ಇನ್ನೆಚ್ಚು ಸ್ಥಾನದಲ್ಲಿ ಇವರು ಬೆಳಿಬೇಕಂತ ನನ್ನ ಆಸೆ. ನನ್ನ ಒಂದು ಆಸೆ ಏನಂದರೆ ಮಹಾನ್ರವರು ನಿರ್ಮಾಪಕರಾಗಬೇಕಂತ ನಾನು ಆಸೆ ಪಟ್ಟಿದ್ದೆ.
ದೇವರಾಣೆಗಳು ಹೇಳ್ತಾ ಇದ್ದೀನಿ, ಅವ್ರು ನಿರ್ಮಾಪಕರು ಆಗಲೇಬೇಕು. ಧ್ರುವ ಸರ್ಜಾ ಸರ್ ಏನಾದರೂ ಇದನ್ನು ಕೇಳಿದರೆ ನೀವು ದಯವಿಟ್ಟು ನಮ್ಮ ಮಹಾನ್ರವ್ರಿಗೆ ಒಂದು ಸಿನಿಮಾ ಮಾಡಿಕೊಡ್ರಿ. ಅವರು ಅತಿ ಹೆಚ್ಚು ನಿಮ್ಮ ಒಬ್ಬ ಅಭಿಮಾನಿಯಾಗವ್ರಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಪರವಾಗಿ ಹಾಗೂ ನಮ್ಮ ಅತ್ತಿಬೆಲೆ ಗ್ರಾಮದ ಪರವಾಗಿ KD ಸಿನಿಮಾ ಶತದಿನೋತ್ಸವ ಆಚರಿಸಿದ ನಾನು ಹಾರೈಸ್ತಾ ನಾನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್ ಜೈ ಭಾರತ್. ಮತ್ತೊಮ್ಮೆ ನಮಸ್ಕಾರ. ಇದೇ ವಿಚಾರ ನಿನ್ನೇನು ಮಾತಾಡಿದ್ದೀನಿ, ಇವತ್ತು ಮಾತನಾಡ್ತಾ ಇದ್ದೀನಿ. ಎಷ್ಟೇ ಬಾರಿ ಮಾತನಾಡಿದ್ರು ಈ ವಿಚಾರ ನನಗೆ ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ನಾವು ಆನೇಕಲ್ ಇತಿಹಾಸದಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ನೋಡಿದ್ದೀನಿ. ಎಲ್ಲ ಕಾರ್ಯಕ್ರಮಗಳು ಐತಿಹಾಸಿಕವಾಗಿದೆ. ಅದೇ ರೀತಿ ಎತ್ತಿಬೆಲೆ ಕಾರ್ಯಕ್ರಮ ಸಹ ಆ ಒಂದು ಸಾಲಿನಲ್ಲಿ ಸೇರ್ಕೊತಾ ಇದೆ. ನೀವು ಎಲ್ಲ ನಾವು ಕಂಡು ಕೇಳಿರ್ಬೋದು, ಬಹಳ ಕಾರ್ಯಕ್ರಮಗಳು ನೋಡಿದ್ದೀವಿ ನಾವು. ಆದರೆ ನುಡಿದಂದು ನಡ್ಕೊಂಡಿರೋ ನಮ್ಮ ಸ್ನೇಹಿತರು ಮಹಾನ್ರವರು ಅವರು ಮೊದಲೇ ಘೋಷಣೆ ಮಾಡಿದರು 10 ಆಟಗಳನ್ನ ನಾವು ಕೊಡ್ತಾ ಇದ್ದೀವಿ ಅಂತ. ನೀವು ಮಾಧ್ಯಮದ ನೀವೇ ಸಾಕ್ಷಿದ್ದಾರೆ. ಇದಕ್ಕೆ 10 ಆಟಗಳನ್ನ ನುಡಿದಂದು ನಡ್ಕೊಂಡಿದ್ದೀವಿ. 10 ಕುಟುಂಬಗಳಿಗೆ ದಾರಿದೀಪ ಆಗಿದೆ. ಆಮೇಲೆ ಇನ್ನೊಂದು ವಿಚಾರ ಏನು ಹೇಳ್ತೀನಿ, ಬಹಳ ಮುಖ್ಯವಾದ ವಿಚಾರ ಏನಂದರೆ ಈ ಚಿತ್ರರಂಗದ ವಿಚಾರದಲ್ಲಿ ಬಹಳಷ್ಟು ಜನ ಎರಡೆರಡು ಮಾತಾಡ್ತಾ ಇದ್ದಾರೆ. ನಮ್ಮ ಸ್ಟಾರ್ ಗ್ರೇಟು, ನಿಮ್ಮ ಸ್ಟಾರ್ ಗ್ರೇಟು ಅಂತ ಸುಮ್ಮನೆ ಸ್ಟಾರ್ ಓವರ್ ಮಾಡ್ತಾ ಇದ್ದಾರೆ. ಆದರೆ ಯಾವ ಸ್ಟಾರ್ ಓವರ್ ನಡೆಯಲ್ಲ ಇಲ್ಲಿ. ನಾವೆಲ್ಲರೂ ಒಂದು ಸ್ನೇಹಿತರು, ಒಂದು ತಾಯಿ ಮಕ್ಕಳು ಅಲ್ದಿರೋದು ಒಂದು ಕಾರ್ಯಕ್ರಮ ಜೊತೆ ಸೇರಿದ್ದೀವಿ. ಅತ್ತಿಬೆಲೆಗೆ ಬಂದು ನೋಡಿ ನೀವೆಲ್ಲರೂ, ಎಲ್ಲ ಸಿನಿಮಾ ನಟರು ಸಹ ನಟರ ಅಭಿಮಾನಿಗಳೆಲ್ಲರೂ ಒಗ್ಗೂಡಿ ನಾವು ಅತ್ತಿಬೆಲೆ ಕಾರ್ಯಕ್ರಮನ ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬು ಅಥವಾ ರೂವಾರಿ ಆ ಕಾರ್ಯಕ್ರಮದ ಸಾರಥಿ ಯಾರಾದರೂ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಸಂಘದ ರಾಜ್ಯಾಧ್ಯಕ್ಷ ಮಹಾನ್ರವರು ನಮ್ಮ ಸ್ನೇಹಿತರು. ನಮಗೆ ಬಹಳ ಹೆಮ್ಮೆ ಆಗ್ತಾಯಿದೆ. ಇದೇ ರೀತಿ ಒಂದಷ್ಟು ಕಾರ್ಯಕ್ರಮಗಳು ಅವರ ಒಂದು ಸಾರಥ್ಯದಲ್ಲಿ ನಡೀಬೇಕು. ಮುಂಬರುವ ದಿನಗಳಲ್ಲಿ ಮಹಾನ್ರವರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿ, ಅವರು ಒಳ್ಳೆಯ ನಾಯಕನಾಗಿ ಬೆಳೀಲಿ ಅಂತ ನಾವು ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಕೇಳ್ಕೊತಾ ಇದ್ದೀವಿ. ಆಮೇಲೆ ಇನ್ನೊಂದು ಕೊನೆಯದಾಗಿ KD ಚಿತ್ರ ಶತದಿನೋತ್ಸವ ಆಚರಿಸಲಿ. ಇದೇ ಅತ್ತಿಬೆಲೆ ಚಿತ್ರದ ಮಂದಿರದಲ್ಲಿ ಶತದಿನೋತ್ಸವಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯ ಬಾಡುಟ ಹಾಕ್ಸ್ತಾ ಇದ್ದೀವಿ. ನಮಸ್ಕಾರ. ಮೊದಲಿಗೆ ಮಹಾನವರಿಗೆ ಅಭಿನಂದನೆಗಳು. ಇಷ್ಟು ಯಶಸ್ವಿಪೂರ್ವವಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಮತ್ತು ಆನೇಕಲ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ 10 ಜನಕ್ಕೆ ಆಟೋ ಉಡುಗೊರೆ ಕೊಟ್ಟಿರೋದು ಮೊಟ್ಟ ಮೊದಲಾಗಿ ನಾನು ಕೇಳಿದಂಗೆ ಇದೇ ಮೊದಲು. ಆನೇಕಲ್ ಇತಿಹಾಸದಲ್ಲಿ ಇದೇ ಮೊದಲು. ಸೊ ಮತ್ತಷ್ಟು ಮಹಾನವ್ರು ಬೆಳೀಲಿ, ಮತ್ತಷ್ಟು ಸಮಾಜಮುಖಿ ಕೆಲಸಗಳು ಮಾಡಲಿ. ಇದೇ ರೀತಿ ಧ್ರುವ ಸರ್ಜಾ ಅಭಿಮಾನಿ ಬಳಗದಲ್ಲಿ ಮತ್ತಷ್ಟು ಬೆಳೀತಾ ಇದ್ದಾರೆ. ಇನ್ನಷ್ಟು ಮತ್ತಷ್ಟು ಬೆಳೀಲಿ ಅಂತ ಹಾರೈಸ್ತೀನಿ. ಮತ್ತು ಎಷ್ಟೋ ಜನಕ್ಕೆ ಮಹಾನವರ ಮಾದರಿಯಾಗಿದ್ದಾರೆ. ಅವರಿಂದ ತುಂಬ ಜನ ಕಲಿತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಒಂದು ಸ್ಫೂರ್ತಿ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇದೇ ರೀತಿ ಮತ್ತಷ್ಟು ಇನ್ನೂ ದೊಡ್ಡ ಕಾರ್ಯಕ್ರಮದಲ್ಲಿ ಬೆಳೀಲಿ, ಮಾಡಲಿ ಅಂತ ಹೇಳ್ತಾ KD ಫಿಲಮು ಇದೇ ಒಂದು 100 ದಿನಗಳು ಆಚರಣೆ ಇದೇ ಥಿಯೇಟ್ರಲ್ಲಿ ಮಾಡಿ ಮತ್ತಷ್ಟು ಜನಗಳಿಗೆ ಅನ್ನದಾಸೋಹವನ್ನು ಮಾಡೋ ಕಾರ್ಯಕ್ರಮವೂ ಇಟ್ಕೊಂಡಿದ್ದಾರೆ. ಇದೇ ರೀತಿ ಮತ್ತೊಮ್ಮೆ ನಮ್ಮ ಮಹಾನವರಿಗೆ ಅಭಿನಂದನೆಗಳು ತಿಳಿಸ್ತಾ ಮತ್ತಷ್ಟು ಬೆಳೀಲಿ, ಎಲ್ಲರಿಗೂ ಒಳ್ಳೆಯದಾಗಿ.